ಪ್ರಭು ಯೇಸು ಕ್ರಿಸ್ತರು ಯಾವಾಗಲೂ ಸಮತೋಲಿನ ವ್ಯಕ್ತಿಯಾಗಿದ್ದರು. ತನ್ನ ಜೀವನದಲ್ಲಿ ಆ ಸಮತೋಲನವನ್ನು ಅವರು ಯಾವತ್ತೂ ಕಳೆದುಕೊಂಡಿಲ್ಲ. ಜೀಸಸ್ ವಾಸ್ ಅ ಬ್ಯಾಲೆನ್ಸ್ಡ್ ಆ್ಯಂಡ್ ಫೋಕಸ್ಡ್ ಪರ್ಸನ್. ಫರಿಸಾಯರು, ಸದ್ದುಕಾಯರು, ಧರ್ಮಶಾಸ್ತ್ರಿಗಳು ಪ್ರಭು ಯೇಸು ಕ್ರಿಸ್ತರನ್ನು ಅನೇಕ ಬಾರಿ ಅವರ ಎದುರಾಗಿ ಮಾತನಾಡಿದಾಗಲೂ ಪ್ರಭು ಯೇಸು ಕ್ರಿಸ್ತರು ಕುಗ್ಗಿ ಹೋಗಿಲ್ಲ. ಅನೇಕರು ಪ್ರಭು ಯೇಸು ಕ್ರಿಸ್ತರನ್ನು ಹೊಗಳಿದಾಗಲೂ ಅವರು ಹಿಗ್ಗಿ ಹೋಗಿಲ್ಲ. ಇಂದು ಪ್ರಭು ಯೇಸು ಕ್ರಿಸ್ತರು ಜೆರುಸಲೇಮನ್ನು ಪ್ರವೇಶಿಸುವಾಗ ಎಲ್ಲರೂ ಜೈಕಾರ ಮಾಡುತ್ತಾರೆ. ಅವರ ಜೈಕಾರದಿಂದ ಪ್ರಭು ಯೇಸು ಕ್ರಿಸ್ತರು ಹಿಗ್ಗಲೂ ಇಲ್ಲ. ಇವನನ್ನು ಶಿಲುಬೆಗೇರಿಸಿ ಎಂದು ಅವರು ಧಿಕ್ಕಾರ ಮಾಡಿದಾಗ ಅವರ ಧಿಕ್ಕಾರದಿಂದ ಅವರು ಕುಗ್ಗಲೂ ಇಲ್ಲ. ನಮ್ಮ ಜೀವನಕ್ಕೆ ಬೇಕಾದ ಒಂದು ಮುಖ್ಯವಾದ ವಿಷಯ, ಅನೇಕ ಬಾರಿ ಜನರು ನಮ್ಮನ್ನು ಹೊಗಳುವಾಗ ನಾವು ಹಿಗ್ಗಿ ಹೋಗುತ್ತೇವೆ, ಆನಂದ ಪಡುತ್ತೇವೆ. ನಮ್ಮನ್ನು ಧಿಕ್ಕರಿಸುವಾಗ ನಾವು ಕುಗ್ಗಿ ಹೋಗುತ್ತೇವೆ. ಜೀವನದಲ್ಲಿ ಸೋತಂತೆ ನಾವು ಎಣಿಸಿಕೊಳ್ಳುತ್ತೇವೆ. ಎಲ್ಲವೂ ಮುಗಿದು ಬಿಟ್ಟಿತು ಎಂಬಂತೆ ನಾವು ನೆನೆದುಕೊಳ್ಳುತ್ತೇವೆ. ಇಂದು ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲದ ಪ್ರಾರಂಭದಿಂದ ನಮ್ಮ ಅರಣ್ಮನಗಳನ್ನು ದಾನ ಧರ್ಮಗಳಿಂದಲೂ ಜಪತಪಗಳಿಂದಲೂ ಸಿದ್ಧಪಡಿಸಿದ್ದೇವೆ. ನಮ್ಮ ಪ್ರಭುವಿನ ಯಾತನೆ ಹಾಗೂ ಪುನರುತ್ಥಾನದ ಪಾಸ್ಕ ರಹಸ್ಯದ ಆಚರಣೆಯನ್ನು ಪ್ರಾರಂಭಿಸಲು ಅಖಿಲ ಧರ್ಮಸಭೆಯೊಂದಿಗೆ ನಾವಿಂದು ಒಟ್ಟುಗೂಡಿದ್ದೇವೆ. ಈ ರಹಸ್ಯವನ್ನು ಪರಿಪೂರ್ಣಗೊಳಿಸಲು ಪ್ರಭು ಯೇಸು ಸ್ವಾಮಿ ತಮ್ಮ ಸ್ವಂತ ನಗರವಾದ ಜೆರುಸಲೇಮನ್ನು ಪ್ರವೇಶಿಸಿದರು. ಅವರ ಈ ಪ್ರವೇಶವನ್ನು ಭಕ್ತಿ ವಿಶ್ವಾಸದಿಂದ ಸ್ಮರಿಸುತ್ತಾ ಅವರನ್ನು ಹಿಂಬಾಲಿಸೋಣ. ಹೀಗೆ ಕ್ರಿಸ್ತರ ಶಿಲುಬೆ ಯಾತನೆಯಲ್ಲಿ ಪಾಲ್ಗೊಳ್ಳುವ ವರದಾನವನ್ನು ಪಡೆದ ನಮಗೆ ಅವರ ಪುನರುತ್ಥಾನ ಹಾಗೂ ನಿತ್ಯ ಜೀವದಲ್ಲಿಯೂ ಪಾಲು ದೊರೆಯಲಿ. ಈಗ ಗರಿಗಳನ್ನು ಆಶೀರ್ವದಿಸೋಣ. ಎಲ್ಲರೂ ನಿಮ್ಮ ಗರಿಗಳನ್ನು ಎತ್ತಿ ಹಿಡಿಯಿರಿ. ಪ್ರಾರ್ಥಿಸೋಣ. ಸರ್ವಶಕ್ತರಾದ ಸದಾ ಜೀವಿಸುವ ದೇವರೇ, ಈ ಗರಿಗಳನ್ನು ಆಶೀರ್ವದಿಸಿರಿ. ಕ್ರಿಸ್ತರಾಜರನ್ನು ಕೊಂಡಾಡುತ್ತಾ ಅವರು ಹಿಂಬಾಲಿಸುವ ನಾವು ಅವರ ಮುಖಾಂತರ ಅನಂತ ಜೆರುಸಲೇಮನ್ನು ಸೇರುವಂತೆ ಕರುಣಿಸಿರಿ. ನಿಮ್ಮೊಂದಿಗೆ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಪ್ರಭು ನಿಮ್ಮೊಡನೆ ಇರಲಿ. ಸಂತ ಮಾರ್ಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಯೇಸು ಸ್ವಾಮಿ ಮತ್ತು ಅವರ ಜೊತೆಯಲ್ಲಿದ್ದವರು ಜೆರುಸಲೇಮನ್ನು ಸಮೀಪಿಸಿದರು. ಒಲಿವ ಗುಡ್ಡದ ಬಳಿ ಇರುವ ಬೆತ್ಕೆಬೆ ಮತ್ತು ಬೆತಾನಿಯ ಕಡೆಗೆ ಬಂದಾಗ ಯೇಸು ಸ್ವಾಮಿ ತಮ್ಮ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು ಹೀಗೆಂದು ಹೇಳಿ ಕಳುಹಿಸಿದರು. ನಿಮ್ಮೆದುರಿಗಿರುವ ಆ ಹಳ್ಳಿಗೆ ಹೋಗಿರಿ. ಅದನ್ನು ಸೇರುತ್ತಲೇ ಕಟ್ಟಿ ಹಾಕಿರುವ ಹೇಸರಗತ್ತೆಯ ಮರಿಯೊಂದನ್ನು ಕಾಣುವಿರಿ. ಈವರೆಗೆ ಅದರ ಮೇಲೆ ಯಾರೂ ಸವಾರಿ ಮಾಡಿಲ್ಲ. ಅದನ್ನು ಬಿಚ್ಚಿ ಇಲ್ಲಿಗೆ ತನ್ನಿ. ಯಾರಾದರೂ ನಿಮ್ಮನ್ನು ಅದನ್ನೇಕೆ ಬಿಚ್ಚುತ್ತೀರಿ ಎಂದು ಕೇಳಿದರೆ ಪ್ರಭುವಿಗೆ ಇದು ಬೇಕಾಗಿದೆ, ಅವರು ಇದನ್ನು ಬೇಗನೆ ಹಿಂದಕ್ಕೆ ಕಳುಹಿಸಿಕೊಡುವರು ಎಂದು ಹೇಳಿ ಶಿಷ್ಯರು ಹೋಗಿ ಬೀದಿಯಲ್ಲಿದ್ದ ಹೇಸರಗತ್ತೆಯ ಮರಿಯೊಂದನ್ನು ಕಂಡರು. ಬಾಗಿಲಿನ ಬಳಿ ಕಟ್ಟಿ ಹಾಕಿದ್ದ ಅದನ್ನು ಶಿಷ್ಯರು ಬಿಚ್ಚಿದರು. ಅಲ್ಲಿ ನಿಂತಿದ್ದವರಲ್ಲಿ ಕೆಲವರು ಇದನ್ನು ನೋಡಿ ಅದನ್ನೇಕೆ ಬಿಚ್ಚುತ್ತೀರಿ ಎಂದು ಕೇಳಿದರು. ಯೇಸು ಸ್ವಾಮಿ ಹೇಳಿದಂತೆಯೇ ಶಿಷ್ಯರು ಉತ್ತರ ಕೊಡಲು ಆ ಮರಿಕತ್ತೆಯನ್ನ ತೆಗೆದುಕೊಂಡು ಹೋಗಲು ಬಿಟ್ಟು ಕೊಟ್ಟರು. ಶಿಷ್ಯರು ಅದನ್ನು ಯೇಸುವಿನ ಬಳಿಗೆ ತಂದು ತಮ್ಮ ಮೇಲಂಗಿಗಳನ್ನು ಅದರ ಮೇಲೆ ಹಾಕಿದರು. ಯೇಸು ಸ್ವಾಮಿ ಅದನ್ನು ಹತ್ತಿ ಕುಳಿತರು. ಅನೇಕರು ತಮ್ಮ ಹೊದಿಕೆಗಳನ್ನು ದಾರಿಯಲ್ಲಿ ಹಾಸಿದರು. ಇನ್ನು ಕೆಲವರು ತೋಟಗಳಿಂದ ಮರದ ರೆಂಬೆಗಳನ್ನು ಕಡಿದು ಎಲೆಗಳನ್ನು ಹರಡಿದರು. ಯೇಸುವಿನ ಹಿಂದೆಯೂ ಮುಂದೆಯೂ ಇದ್ದವರು ಜಯವಾಗಲಿ, ಸರ್ವೇಶ್ವರನ ನಾಮದಲ್ಲಿ ಬರುವವರಿಗೆ ಮಂಗಳವಾಗಲಿ, ನಮ್ಮ ಪೂರ್ವಜ ದಾವೀದನ ಸಾಮ್ರಾಜ್ಯ ಉದಯವಾಗಲಿದೆ, ಅದಕ್ಕೆ ಶುಭವಾಗಲಿ, ಮಹೋನ್ನತದಲ್ಲಿ ದೇವರಿಗೆ ಜಯವಾಗಲಿ ಎಂದು ಘೋಷಿಸಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಜೆರುಸಲೇಮನ್ನ ಪ್ರವೇಶಿಸಿದ ಪ್ರಭು ಯೇಸು ಕ್ರಿಸ್ತರು ಈ ಪವಿತ್ರ ವಾರದಲ್ಲಿ ನಮ್ಮ ಹೃದಯಗಳನ್ನ, ನಮ್ಮ ಮನೆಗಳನ್ನ ಪ್ರವೇಶಿಸಲಿದ್ದಾರೆ. ಆ ಜೆರುಸಲೇಮಿನ ಬಳಿ ಸೇರಿದ್ದ ಜನ ಸಮೂಹವು ಜೈಕಾರ ಮಾಡಿ ಪ್ರಭು ಯೇಸು ಕ್ರಿಸ್ತರನ್ನ ಆಹ್ವಾನಿಸಿತು. ಆ ಜೈಕಾರ ಕೆಲವೇ ದಿನಗಳಲ್ಲಿ ಧಿಕ್ಕಾರವಾಯಿತು. ಆದರೆ ನಾವು ಇಂದು ಪ್ರಭು ಯೇಸು ಕ್ರಿಸ್ತರಿಗೆ ಜೈಕಾರ ಮಾಡಿ ಮುಂದೆ ಹೋಗುವಾಗ ಈ ಜೈಕಾರ ನಮ್ಮ ಜೀವನ ಪರ್ಯಂತವಿರಬೇಕು. ಎಂದಿಗೂ ನಮ್ಮ ಈ ಜೈಕಾರ ಧಿಕ್ಕಾರವಾಗಬಾರದು. ಪ್ರಭು ಯೇಸು ಕ್ರಿಸ್ತರನ್ನ ತುಂಬು ಹೃದಯದಿಂದ ನಮ್ಮ ಮನೆಗಳಿಗೆ ಸ್ವಾಗತಿಸೋಣ. ಪ್ರಭು ಯೇಸು ಕ್ರಿಸ್ತರೊಂದಿಗೆ ಅವರ ಪಾಡುಗಳಲ್ಲಿ, ಅವರ ಮರಣದಲ್ಲಿ, ವಿಶೇಷವಾಗಿ ಅವರ ಪುನರುತ್ಥಾನದಲ್ಲಿ ಭಾಗಿಯಾಗೋಣ. ಪ್ರಿಯ ಸಹೋದರ ಸಹೋದರಿಯರೇ, ಅಂದು ಜೆರುಸಲೇಮಿನಲ್ಲಿ ಜನಸಮೂಹ ಪ್ರಭು ಯೇಸುವಿಗೆ ಜೈಕಾರ ಮಾಡಿದಂತೆ ಇಂದು ನಾವು ಶಾಂತಿಯಿಂದ ಪ್ರಭು ಯೇಸು ಕ್ರಿಸ್ತರಿಗೆ ಜೈಕಾರ ಮಾಡುತ್ತಾ ಮುಂದೆ ಸಾಗೋಣ. ಈಗ ಪ್ರಭು ಯೇಸು ಕ್ರಿಸ್ತರಿಗೆ ಹೋಸಾನ ಎಂಬ ಹಾಡನ್ನು ಹಾಡುತ್ತಾ ಮೊದಲು ನಮ್ಮ ಪೀಠ ಸೇವಕರು ಪ್ರಭು ಯೇಸು ಕ್ರಿಸ್ತರ ಶಿಲುಬೆಯನ್ನ ಹೊತ್ತವರಾಗಿ, ತದನಂತರ ಗುರುಗಳು, ತದನಂತರ ಎರಡು ಸಾಲಾಗಿ ನಾವು ದೇವಾಲಯಕ್ಕೆ ಹೋಗೋಣ. ಮೊದಲು ಗುರುಗಳು ಹೋಗುತ್ತಾರೆ. ಗುರುಗಳು ಹೋಗಿ ದೇವಾಲಯದ ಬಾಗಿಲನ್ನ ತಟ್ಟಿ ತೆರೆಯುತ್ತಾರೆ. ಪ್ರಭು ಯೇಸು ಕ್ರಿಸ್ತರು ಜೆರುಸಲೇಮನ್ನ ಪ್ರವೇಶಿಸಿದ ಆ ಘಟನೆಯನ್ನ ಸ್ಮರಿಸಲು. ಆದ್ದರಿಂದ ಇಂದು ಗುರುಗಳು ಮೊದಲಿಗೆ ದೇವಾಲಯವನ್ನ ಪ್ರವೇಶಿಸುತ್ತಾರೆ. ತದನಂತರ ಎಲ್ಲರೂ ಎರಡು ಸಾಲಾಗಿ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕುವರಗೆ ಹೋಸಾನ್ನ, ಮಹೋನ್ನತ ದೇವಗೆ ಹೋಸಾನ್ನ, ಕರ್ತರ ನಾಮದಿ ಬರುವವರು ಆಶೀರ್ವದಿತರು. ಕರ್ತರ ಪ್ರೀತಿಯ ಜನತೆಗೆ ನೀಡಿದ ಯೇಸು ಕ್ರಿಸ್ತರೇ ಹೋಸಾನ್ನ.
ಪರಮನಿಗೆ, ಆಶ್ರಯ ತೋರಿದ ಜನಕನಿಗೆ, ಸುಖವನ್ನು ನೀಡುವ ದೇವನಿಗೆ, ಸಾಂತ್ವನ ಹೇಳುವ ಕ್ರಿಸ್ತನಿಗೆ, ಎಲ್ಲರೂ ಹಾಡುವ ಹೋಸಾನ, ಹೊಗಳುತ್ತ ಹಾಡುವ ಹೋಸಾನ. ದಾವಿದ ಕುವರಗೆ ಹೋಸಾನ, ಮಹೋನ್ನತ ದೇವಗೆ ಹೋಸಾನ, ಕರ್ತರ ನಾಮದಿ ಬರುವವರು ಆಶೀರ್ವದಿತರು. ಕರ್ತರ ಪ್ರೀತಿಯ ಜನತೆಗೆ ನೀಡಿದ ಯೇಸು ಕ್ರಿಸ್ತರ ಹೋಸಾನ. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಮಾನವ ಕುಲಕ್ಕೆ ದೀನತೆಯ ಆಶೀರ್ವಾದವನ್ನೀಯಲು ನಮ್ಮ ರಕ್ಷಕರು ಮಾನವರಾಗಿ ಶಿಲುಬೆಗೆ ಮರಣಕ್ಕೆ ಒಳಗಾದರು. ನಮ್ಮ ಜೀವನದಲ್ಲಿ ಅವರ ಸಹನೆಯ ಆದರ್ಶವನ್ನು ಅನುಸರಿಸಿ ನಾವು ಅವರ ಪುನರುತ್ಥಾನದಲ್ಲಿ ಭಾಗಿಗಳಾಗುವಂತೆ ದಯೆಯಿಂದ ಕರುಣಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಯೆಶಾಯನ ಗ್ರಂಥದಿಂದ ವಾಚನ. ದಣಿದವರನ್ನು ಹಿತನುಡಿಗಳಿಂದ ತಣಿಸುವಂತೆ ಅನುಗ್ರಹಿಸುತ್ತಾನೆ ನನಗೆ ಪ್ರಭು ಸರ್ವೇಶ್ವರ ಶಿಕ್ಷಿತರ ನಾಲಿಗೆಯೇನು. ಶಿಷ್ಯೋನೋಪಾದಿ ನಾನು ಆತನನ್ನು ಆಲಿಸುವಂತೆ ಬೆಳಬೆಳಗು ನನ್ನನ್ನು ಎಚ್ಚರಿಸಿ ಚೇತನಗೊಳಿಸುತ್ತಾನೆ ನನ್ನ ಕಿವಿಯನ್ನು. ತೆರೆದವನು ಸ್ವಾಮಿ ಸರ್ವೇಶ್ವರ ನನ್ನ ಕಿವಿಯನು. ಎಂದೇ ವಿಮುಖನಾಗಲಿಲ್ಲ, ನಾನು ಪ್ರತಿಭಟಿಸಲಿಲ್ಲ ಆತನನ್ನು. ಬೆನ್ನು ಕೊಟ್ಟನ್ನು ಒಡೆಯುವವರಿಗೆ, ಗಡ್ಡ ಒಡ್ಡಿದನು ಅದನ್ನು ಕೀಳುವವರಿಗೆ, ಮುಖ ಮರೆ ಮಾಡಲಿಲ್ಲ ಬೊಗುಳಿಗೆ. ನೆರವಾಗಿಹನು ನನಗೆ ಸ್ವಾಮಿ ಸರ್ವೇಶ್ವರ. ಎಂದೇ ತಲೆ ತಗ್ಗಿಸಲಿಲ್ಲ ನಾನು ನಾಚಿಕೆಯಿಂದ. ಗಟ್ಟಿ ಮಾಡಿಕೊಂಡೆ ಮುಖವನ್ನು ಕಗ್ಗಲಿನ ಹಾಗೆ. ಆಶಾ ಭಂಗ ಪಡಲಾರದೆಂದು ಗೊತ್ತು ನನಗೆ. ಪ್ರಭುವಿನ ವಾಕ್ಯ. ದೇವ, ಓ ಎನ್ನ ದೇವ, ಏಕೆನ್ನ ಕೈಬಿಟ್ಟೆ? ನೋಡುವವರೆಲ್ಲ ಎನ್ನ ನಣಕಿಸುತ್ತೀಯರು, ತುಟಿಯೋರೆ ಮಾಡಿ ತಲೆಯಾಡಿಸುತ್ತೀಯರು. ಇತ್ತನಿವನು ಭರವಸೆ ಪ್ರಭುವೇ ತನ್ನ ಉದ್ಧಾರಕನೆಂದು, ಆತನಿಗವನು ಮೆಚ್ಚುಗೆಯಾದರೆ ರಕ್ಷಿಸಲಿ ಇಂತೆಂದು. ಮುತ್ತಿದೆ ದುರುಳರ ಹಿಂಡು, ಸುತ್ತಿವೆ ನಾಯಿಗಳು, ಕುತ್ತಿವೆ ನನ್ನ ಕೈಗಳು ಮೇಲ್ಕಾಲುಗಳು. ಎಣಿಸಬಹುದಾಗಿದೆ ಎನ್ನ ಎಲುಬುಗಳೆಲ್ಲವನ್ನು, ಹಿಗ್ಗುತಿಯರು ದುರುಗುಟ್ಟಿ ನೋಡೆನ್ನನ್ನು. ನನ್ನ ಉಡುಗೆಗಳನ್ನು ಹಂಚಿಕೊಂಡರು, ನನ್ನ ಅಂಗಿಗೋಸ್ಕರ ಚೀಟು ಹಾಕಿದರು. ನನ್ನಿಂದ ದೂರ ಸರಿಯಲು ಬೇಡ ಪ್ರಭು, ನೀನೆನ್ನ ಶಕ್ತಿ, ನೆರವಾಗಲು ತ್ವರೆ ಮಾಡು. ಸೋದರರಿಗೆ ಸಾರುವೆ ನಿನ್ನ ನಾಮ ಮಹಿಮೆಯನ್ನು, ತುಂಬಿದ ಸಭೆಯಲ್ಲಿ ಮಾಡುವೆ ನಿನ್ನ ಸ್ತುತಿಯನ್ನು. ಮಣಿರಿ ಪ್ರಭುವಿನಲ್ಲಿ ಭಯಭಕ್ತಿ ಉಳ್ಳವರೇ, ಭಜಿಸಿರಿ ಇಸ್ರಾಯೇಲರೇ, ಯಾಕೋಬ ಕುಲಜರೇ. ಪೌಲನು
ಫಿಲಿಪಿಯರಿಗೆ ಬರೆದ ಪತ್ರದಿಂದ ವಾಚನ. ದೇವಸ್ವರೂಪಿ ತಾನಾಗಿದ್ದರೂ ನಿರುತ ದೇವರಿಗೆ ಸಮಾನಾದ ಆಸರಿ ಪದವಿಯನಾತ ಹಿಡಿದಿಟ್ಟುಕೊಳ್ಳಲಿಲ್ಲ, ಬಿಡುಲೊಲ್ಲ ನೆನ್ನುತ್ತಾ ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಜನ ಕಾರದಲ್ಲಿ ಕಾಣಿಸಿಕೊಂಡು ನರಮಾನವರಿಗೆ ಸರಿಸಮನಾದ. ತನ್ನನ್ನೇ ಆತ ತಗ್ಗಿಸಿಕೊಂಡು ವಿಧೇಯನಾಗಿ ನಡೆದುಕೊಂಡು ಮರಣ ಪರ್ಯಂತ, ಹೌದೌದು ಶಿಲುಬೆಯ ಮರಣ ಪರ್ಯಂತ ವಿಧೇಯನಾದ. ಎಂತಲೇ ಪರಮೋನ್ನತ ಸ್ಥಾನಕ್ಕೇರಿಸಿದಾತನನು ಈತನ್ನು ಹೆಸರುಗೊಳ್ಳುತ್ತಮ ಹೆಸರನ್ನು ದೇವಪರಮನು. ಯೇಸುವಿನ ಹೆಸರಿಗೆಂದೇ ಮೊಣಕೂಲರಿ ಮಣಿಯರು, ಸ್ವರ್ಗವಾಸಿಗಳು, ಭೂನಿವಾಸಿಗಳು, ಪಾತಾಳ ಜೀವರಾಶಿಗಳು ಕ್ರಿಸ್ತ ಯೇಸುವೆ ಪ್ರಭು ಎಂದೆಲ್ಲರಿಗೆ ಅರಿಕೆ ಮಾಡುವರು. ಪಿತದೇವನ ಮಹಿಮೆಯನ್ನು ಈ ಪರಿ ಹೊಗಳಿ ಸಾರುವರವರು. ಪ್ರಭುವಿನ ವಾಕ್ಯ. ತನ್ನನ್ನೇ ಕ್ರಿಸ್ತ ತಾಗಿಸಿಕೊಂಡು ಶಿಲುಬೆಯ ಮರಣ ಪರ್ಯಂತೆ ವಿಧೇಯನಾದ. ಎಂತಲೇ ಪರಮೋನ್ನತ ಸ್ಥಾನಕ್ಕೆ ಏರಿಸಿದಾತನನು ಈತನ್ನು ಹೆಸರುಗೊಳ್ಳುತ್ತಮ ಹೆಸರನ್ನು ದೇವಪರಮನು. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಗರಿಗಳ ಭಾನುವಾರ, ಪ್ರಭು ಯೇಸು ಕ್ರಿಸ್ತರ ಯಾತನೆಯ ಭಾನುವಾರವನ್ನು ಆಚರಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರ ಜೀವನದಿಂದ, ವಿಶೇಷವಾಗಿ ಇಂದು ಅವರು ಜೆರುಸಲೇಮನ್ನು ಪ್ರವೇಶಿಸಿದ ಈ ಘಟನೆಯಿಂದ ಮತ್ತು ಪ್ರಭು ಯೇಸು ಕ್ರಿಸ್ತರ ಯಾತನೆಯ ವೃತ್ತಾಂತವನ್ನು ನಾವು ಈಗ ಕೇಳಿಸಿಕೊಂಡಿದ್ದೇವೆ. ಅವರ ಯಾತನೆಯಿಂದ ಮುಖ್ಯವಾಗಿ 2 ಅಂಶಗಳು ನಮ್ಮ ವಿಶ್ವಾಸ ಜೀವನದ ಪಯಣಕ್ಕೆ, ವಿಶೇಷವಾಗಿ ನಾವು ಈ ಪವಿತ್ರ ವಾರದಲ್ಲಿ ಕಾಲಿಡುವಾಗ ಪ್ರಭು ಯೇಸು ಸ್ವಾಮಿ ನಮ್ಮ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ಏನು ಹೇಳುತ್ತಾರೆ, 2 ವಿಷಯಗಳನ್ನು ನಾವು ಮನದಟ್ಟು ಮಾಡಿಕೊಳ್ಳೋಣ. ಮೊದಲನೆಯದಾಗಿ ಪ್ರಭು ಯೇಸು ಕ್ರಿಸ್ತರ ಜೀವನವನ್ನು, ಅವರ ಜೀವನ ಪರ್ಯಂತ ನಾವು ನೋಡುವಾಗ ಪ್ರಭು ಯೇಸು ಕ್ರಿಸ್ತರು ಯಾವಾಗಲೂ ಸಮತೋಲಿನ ವ್ಯಕ್ತಿಯಾಗಿದ್ದರು. ತನ್ನ ಜೀವನದಲ್ಲಿ ಆ ಸಮತೋಲನವನ್ನು ಅವರು ಯಾವತ್ತೂ ಕಳೆದುಕೊಂಡಿಲ್ಲ. ಜೀಸಸ್ ವಾಸ್ ಅ ಬ್ಯಾಲೆನ್ಸ್ಡ್ ಆ್ಯಂಡ್ ಫೋಕಸ್ಡ್ ಪರ್ಸನ್. ಫರಿಸಾಯರು, ಸದ್ದುಕಾಯರು, ಧರ್ಮಶಾಸ್ತ್ರಿಗಳು ಪ್ರಭು ಯೇಸು ಕ್ರಿಸ್ತರನ್ನು ಅನೇಕ ಬಾರಿ ಅವರ ಎದುರಾಗಿ ಮಾತನಾಡಿದಾಗಲೂ ಪ್ರಭು ಯೇಸು ಕ್ರಿಸ್ತರು ಕುಗ್ಗಿ ಹೋಗಿಲ್ಲ. ಅನೇಕರು ಪ್ರಭು ಯೇಸು ಕ್ರಿಸ್ತರನ್ನು ಹೊಗಳಿದಾಗಲೂ ಅವರು ಹಿಗ್ಗಿ ಹೋಗಿಲ್ಲ. ಇಂದು ಪ್ರಭು ಯೇಸು ಕ್ರಿಸ್ತರು ಜೆರುಸಲೇಮನ್ನು ಪ್ರವೇಶಿಸುವಾಗ ಎಲ್ಲರೂ ಜೈಕಾರ ಮಾಡುತ್ತಾರೆ. ಅವರ ಜೈಕಾರದಿಂದ ಪ್ರಭು ಯೇಸು ಕ್ರಿಸ್ತರು ಹಿಗ್ಗಲೂ ಇಲ್ಲ. ಇವನನ್ನು ಶಿಲುಬೆಗೇರಿಸಿ ಎಂದು ಅವರು ಧಿಕ್ಕಾರ ಮಾಡಿದಾಗ ಅವರ ಧಿಕ್ಕಾರದಿಂದ ಅವರು ಕುಗ್ಗಲೂ ಇಲ್ಲ. ನಮ್ಮ ಜೀವನಕ್ಕೆ ಬೇಕಾದ ಒಂದು ಮುಖ್ಯವಾದ ವಿಷಯ. ಅನೇಕ ಬಾರಿ ಜನರು ನಮ್ಮನ್ನು ಹೊಗಳುವಾಗ ನಾವು ಹಿಗ್ಗಿ ಹೋಗುತ್ತೇವೆ, ಆನಂದ ಪಡುತ್ತೇವೆ. ನಮ್ಮನ್ನು ಧಿಕ್ಕರಿಸುವಾಗ ನಾವು ಕುಗ್ಗಿ ಹೋಗುತ್ತೇವೆ. ಜೀವನದಲ್ಲಿ ಸೋತಂತೆ ನಾವು ಎಣಿಸಿಕೊಳ್ಳುತ್ತೇವೆ. ಎಲ್ಲವೂ ಮುಗಿದು ಬಿಟ್ಟಿತು ಎಂಬಂತೆ ನಾವು ನೆನೆದುಕೊಳ್ಳುತ್ತೇವೆ. ಇಂದು ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನನ್ನನ್ನು ನೋಡಿ ಕಲಿ. ಜನರ ಜೈಕಾರದಿಂದ ನಾನು ಹಿಗ್ಗಲು ಇಲ್ಲ, ಅವರ ಧಿಕ್ಕಾರದಿಂದ ನಾನು ಕುಗ್ಗಲು ಇಲ್ಲ. ನನ್ನನ್ನು ಹೊಗಳುವಾಗ ನಾನು ಹಟ್ಟಕ್ಕೆ ಆರಲೂ ಇಲ್ಲ, ನನ್ನನ್ನು ಅವರು ತ್ಯಜಿಸುವಾಗ ನಾನು ಚಟ್ಟಕ್ಕೆ ಜಾರಿ ಬೀಳಲೂ ಇಲ್ಲ. ಆ ಸಮತೋಲನವನ್ನು ಯಾವತ್ತೂ ನಮ್ಮ ಜೀವನದಲ್ಲಿ ನಾವು ಕಳೆದುಕೊಳ್ಳಬಾರದು. ವಿ ಹ್ಯಾವ್ ಗಾಟ್ ಟು ಬಿ ಪೀಪಲ್ ವ ಬ್ಯಾಲೆನ್ಸ್ಡ್, ಪೀಪಲ್ ವ ಫೋಕಸ್ಡ್. ಅದನ್ನು ಪ್ರಭು ಯೇಸು ಕ್ರಿಸ್ತರಿಂದ ಕಲಿಯೋಣ. ಪ್ರಭುವೇ ಜೀವನದಲ್ಲಿ ಏನೇ ನಡೆದರು
ಅದು ನನ್ನ ಜೀವನದ ಜೈಕಾರವಾಗಿರಬಹುದು, ಧಿಕ್ಕಾರವಾಗಿರಬಹುದು. ಸದಾ ನಿಮ್ಮಂತಿರಲು, ಏಕಾಗ್ರತೆಯಿಂದ ಇರಲು, ಸದಾ ನಿಮ್ಮ ಮೇಲೆ ನನ್ನ ಗಮನವನ್ನಿಟ್ಟಿರಲು, ಏನೇ ಆದರೂ ಪ್ರಭು ಯೇಸು ಕ್ರಿಸ್ತರು ತನ್ನ ತಂದೆಯ ಮೇಲಿಟ್ಟಿದ್ದ ಆ ಗಮನವನ್ನು ಯಾರೂ ಅವರಿಂದ ಚದುರಿಸಲು ಸಾಧ್ಯವಾಗಲಿಲ್ಲ. ಈ ವಾಸ್ ಆಲ್ವೇಸ್ ಫೋಕಸ್ಡ್ ಆನ್ ಹಿಸ್ ಫಾದರ್. ಅದೇ ರೀತಿ ನಾನು ಸದಾ ನಿಮ್ಮ ಮೇಲೆ ಏಕಾಗ್ರತೆಯಿಂದ ಇರಲು ನನ್ನನ್ನು ಆಶೀರ್ವದಿಸಿ ಎಂದು ಈ ಪವಿತ್ರ ವಾರದಲ್ಲಿ ಪ್ರವೇಶಿಸುವ ನಾವು ಪ್ರಭು ಯೇಸು ಕ್ರಿಸ್ತರನ್ನು ನೋಡಿ ಕೇಳೋಣ. ಎರಡನೇದಾಗಿ ಪ್ರಭು ಯೇಸು ಕ್ರಿಸ್ತರ ಯಾತನೆ. ಪ್ರಭು ಯೇಸು ಕ್ರಿಸ್ತರ ಯಾತನೆಯನ್ನು ನಾವು ನೋಡುವಾಗ ಪ್ರಭು ಯೇಸು ಕ್ರಿಸ್ತರು ಈ ಯಾತನೆಯ ಪರ್ಯಂತ ತಮ್ಮನ್ನು ಹೇಗೆ ಬರಿದು ಅವರನ್ನೇ ಅವರು ಬರಿದು ಮಾಡಿಕೊಂಡು ನಮ್ಮನ್ನು ತುಂಬಿದರು. ನಮ್ಮನ್ನು ಪರಿಪೂರ್ಣಗೊಳಿಸುವುದಕ್ಕಾಗಿ ಅವರು ಬರಿದಾದರು. ಜೀಸಸ್ ಎಂಪ್ಟೀಡ್ ಹಿಮ್ಸೆಲ್ಫ್. ಅದನ್ನೇ ಇಂದಿನ 2ನೇ ವಾಚನದಲ್ಲಿ ಸಂತ ಪೌಲರು ಹೇಳುತ್ತಾರೆ. ತಮ್ಮನ್ನೇ ಅವರು ತಗ್ಗಿಸಿ ಶಿಲುಬೆಯ ಮರಣಕ್ಕೂ ಅವರು ತಮ್ಮನ್ನೇ ತಗ್ಗಿಸಿಕೊಂಡರು. ದೇವರು ಎಂಬ ತಮ್ಮ ಘನತೆಯಿಂದ ತಮ್ಮನ್ನು ಬರಿದು ಮಾಡಿಕೊಂಡರು. ಆ ಘನತೆಯನ್ನು ತ್ಯಜಿಸಿ ಮಾನವನಾಗಿ ನಮ್ಮ ಮಧ್ಯೆ ಹುಟ್ಟಿದರು. ಈ ಶಿಲುಬೆಯ ಹಾದಿಯನ್ನು ನಾವು ಧ್ಯಾನಿಸುವಾಗ, ಪ್ರಭು ಯೇಸು ಕ್ರಿಸ್ತರ ಪಾಡನ್ನು ನಾವು ಸ್ಮರಿಸುವಾಗ, ಪ್ರಭು ಯೇಸು ಕ್ರಿಸ್ತರು ಹೇಗೆ ತಮ್ಮನ್ನೇ ಅವರು ನಮಗಾಗಿ ಬರಿದು ಮಾಡಿದರು, ನಮ್ಮನ್ನು ಪರಿಪೂರ್ಣಗೊಳಿಸಲು, ನಮ್ಮನ್ನು ತುಂಬಲು ಅವರು ತಮ್ಮನ್ನೇ ಹೇಗೆ ಬರಿದು ಮಾಡಿದರು. ಅವರ ದೈವತ್ವವನ್ನು ಮಾತ್ರವಲ್ಲ, ಅವರ ಘನತೆಯನ್ನು, ಸಾಧಾರಣ ವ್ಯಕ್ತಿಗೆ ಇರುವ ಒಂದು ಘನತೆ ಎಂದರೆ ನಾವು ಹಾಕಿಕೊಂಡಿರುವ ಈ ಬಟ್ಟೆ, ಅದನ್ನೂ ಸಹ ಅವರು ಬರಿದು ಮಾಡಿದರು. ಎಲ್ಲವನ್ನ, ಇಗೋ ನನ್ನ ಶರೀರ, ಇದನ್ನು ಭುಜಿಸಿರಿ ಎಂದು ತನ್ನ ಶರೀರವನ್ನು ನೀಡಿದರು. ಇದು ನಿಮಗಾಗಿ ಸುರಿಸಲ್ಪಡುವ ನನ್ನ ರಕ್ತ ಎಂದು ರಕ್ತವನ್ನು ಕೊಟ್ಟರು. ಇಗೋ ನಿನ್ನ ತಾಯಿ ಎಂದು ಹೇಳಿ ಅವರ ತಾಯಿಯನ್ನು ಕೊಟ್ಟರು. ತನ್ನ ಸ್ನೇಹಿತನನ್ನು ಸಹ ಆ ತಾಯಿಗೆ ಕೊಡುತ್ತಾರೆ, ಇಗೋ ನಿನ್ನ ಮಗ. ತಂದೆಯೇ, ಎಲ್ಲವೂ ನೆರವೇರಿತು, ಇಗೋ ನಿನ್ನ ಕರಗಳಲ್ಲಿ ನನ್ನ ಆತ್ಮವನ್ನು ಒಪ್ಪಿಸುತ್ತೇನೆ ಎಂದು ಅವರ ಆತ್ಮವನ್ನು ಸಹ ತಂದೆಗೆ ಒಪ್ಪಿಸಿದರು. ಪ್ರಭು ಯೇಸು ಕ್ರಿಸ್ತರನ್ನು ಶಿಲುಬೆಯಲ್ಲಿ ನಾವು ನೋಡುವಾಗ ಎಲ್ಲವನ್ನ ಅವರು ತೊರೆದು ನಮಗಾಗಿ ಬರಿದಾದರು, ನಮ್ಮನ್ನು ತುಂಬುವ ಸಲುವಾಗಿ. ಅವರ ಪ್ರೀತಿಯಿಂದ, ಕರುಣೆಯಿಂದ, ಪ್ರಸನ್ನತೆಯಿಂದ, ಅವರು ಕೊಡುವ ಆ ಹೊಸ ನಿತ್ಯ ಜೀವದಿಂದ ನಮ್ಮನ್ನು ತುಂಬುವ ಸಲುವಾಗಿ ಅವರು ಬರಿದಾದರು. ಈ ಪವಿತ್ರ ವಾರದಲ್ಲಿ ನಮ್ಮ ಮನಗಳು ಪ್ರಭು ಯೇಸು ಕ್ರಿಸ್ತರಿಂದ ತುಂಬಿರಬೇಕು. ಈ ಪವಿತ್ರ ವಾರದಲ್ಲಿ ನಮ್ಮ ಮನೆಗಳು, ನಮ್ಮ ಧರ್ಮ ಕೇಂದ್ರವು ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆಯನ್ನು, ಅವರು ನೀಡುವ ಹೊಸ ಜೀವವನ್ನು ಹೊಗಳಿ ಹಾಡಬೇಕು, ಅದನ್ನು ಅನುಭವಿಸಬೇಕು. ನಾವು ಬರಿದಾದವರಲ್ಲ, ನಮ್ಮನ್ನು ಪ್ರಭು ಯೇಸು ಕ್ರಿಸ್ತರು ಪರಿಪೂರ್ಣ ಮಾಡಿಬಿಟ್ಟಿದ್ದಾರೆ, ಅವರು ಬರಿದಾಗಿ. ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರನ್ನು ನಾವು ಮನ ತುಂಬಿಕೊಳ್ಳೋಣ. ಅವರ ಯಾತನೆ, ಶಿಲುಬೆ, ಮರಣ ಮತ್ತು ಪುನರುತ್ಥಾನ ನಮಗೆ ಹೊಸ ಜೀವವನ್ನು ನೀಡಲಿ. ಪ್ರಭು ಯೇಸು ಕ್ರಿಸ್ತರು ಬರಿದಾಗಿರುವುದು ನಾವು ಪರಿಪೂರ್ಣವಾಗಿರಲು. ಈ ಪರಿಪೂರ್ಣತೆಗೆ ಯಾವುದೆಲ್ಲ ಅಡ್ಡಿಯಾಗಿದೆ, ಯಾವುದೆಲ್ಲ ನಮಗೆ ಗೊತ್ತು, ಹೇಗೆ ನಾವು ಪ್ರಭು ಯೇಸು ಕ್ರಿಸ್ತರು ನಮಗೆ ನೀಡಿರುವ ಈ ಘನತೆಯನ್ನು, ಪಾವನತೆಯನ್ನು ಕಳೆದುಕೊಳ್ಳುತ್ತಿದ್ದೇವೆ ಎಂದು ಹೇಳಿ. ಆ ಪರಿಪೂರ್ಣತೆಗೆ ಯಾವುದೆಲ್ಲ, ಅದು ನಮ್ಮ ಪಾಪವಾಗಿರಬಹುದು, ನಮ್ಮ ಕೋಪವಾಗಿರಬಹುದು, ನಮ್ಮ ನಡತೆಯಾಗಿರಬಹುದು, ನಮ್ಮ ಮಾತಾಗಿರಬಹುದು, ಯಾವುದು ಈ ಪರಿಪೂರ್ಣತೆಗೆ ಧಕ್ಕೆ ತರುತ್ತಿದೆ, ಯಾವುದು ನನ್ನನ್ನು ಈ ಪರಿಪೂರ್ಣತೆಯಿಂದ ದೂರ ಮಾಡುತ್ತಿದೆ ಎಂಬುದನ್ನು ಅರಿತುಕೊಂಡು ಅವೆಲ್ಲವನ್ನು ಪ್ರಭು ಯೇಸು ಕ್ರಿಸ್ತರಿಗೆ ಸಮರ್ಪಿಸಿ, ಪ್ರಭು ಯೇಸು ಕ್ರಿಸ್ತರೇ, ನೀವು ನನ್ನನ್ನು ಪರಿಪೂರ್ಣಗೊಳಿಸಲು ನಿಮ್ಮನ್ನೇ ಬರಿದು ಮಾಡಿಕೊಂಡಿರಿ. ನಿಮ್ಮ ಈ ತ್ಯಾಗವು, ಆ ತ್ಯಾಗದ ಫಲವು ನನ್ನಲ್ಲಿ ನಾನು ಅನುಭವಿಸಬೇಕಾಗಿದೆ. ನನ್ನನ್ನು ಪರಿಪೂರ್ಣ ವ್ಯಕ್ತಿಯಾಗಿ, ಸದಾ ನಿಮ್ಮ ಪ್ರಸನ್ನತೆಯಿಂದ ತುಂಬಿರುವ ವ್ಯಕ್ತಿಯಾಗಿ ಆಶೀರ್ವದಿಸಿ ಎಂದು ಕೇಳೋಣ. ಖಂಡಿತವಾಗಿಯೂ ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಆಶೀರ್ವದಿಸುತ್ತಾರೆ, ನಮ್ಮನ್ನು ಪರಿಪೂರ್ಣಗೊಳಿಸುತ್ತಾರೆ.
ಸದಾ ಅವರ ಪ್ರಸನ್ನತೆಯಿಂದ ತುಂಬಿರಲು ಅವರು ಎಲ್ಲವನ್ನ ತ್ಯಜಿಸಿ ತಮ್ಮನ್ನೇ ಬರಿದು ಮಾಡಿಕೊಂಡರು. ಆ ಪ್ರಭುವಿನ ಪ್ರೀತಿಯ ಆಳವನ್ನು ಅರ್ಥ ಮಾಡಿಕೊಂಡು ಅವರ ಮುಖಾಂತರ ನಮ್ಮ ಪ್ರಾರ್ಥನೆಗಳನ್ನು ತಂದೆಗೆ ಆಲಿಸಿರಿ ದೀನರ ಪ್ರಾರ್ಥನೆಯ, ಆಲಿಸಿರಿ ದೀನರ ಪ್ರಾರ್ಥನೆಯ. ಕೆಥೋಲಿಕ ಧರ್ಮಸಭೆಯ ನೇತೃತ್ವವನ್ನು ಹೆಗಲ ಮೇಲೆ ವಹಿಸಿಕೊಂಡು ಹೆಮ್ಮೆಯಿಂದ ಮುನ್ನಡೆಸುತ್ತಿರುವ ಪೋಪ್ ಫ್ರಾನ್ಸಿಸ್ ಅವರಿಗಾಗಿಯೂ ನಮ್ಮ ಮಹಾಧರ್ಮಾಧ್ಯಕ್ಷರಿಗಾಗಿಯೂ ಪ್ರಾರ್ಥಿಸೋಣ. 4 ದಶೆಗಳಿಂದ ಅವರ ಕಾರ್ಯವೈಖರಿಯನ್ನು ಹೀಯಾಳಿಸುತ್ತಿರುವವರ, ಟೀಕಿಸುತ್ತಿರುವವರ, ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವ ನಿಟ್ಟಿನಲ್ಲಿ ದೂರದರ್ಶನದ ಹೇಳಿಕೆ ಕೊಡುವವರ ವಿರುದ್ಧ ತಲೆ ಎತ್ತಿ ನಿಂತು ದೇವರಿಗೆ ಮಾತ್ರವೇ ಅಂಜುತ್ತಾ ಹಿಡಿದಿರುವ ಕಾರ್ಯವನ್ನು ದೇವರತ್ತ ಸೆಳೆಯಲು ಬೇಕಾದ ವರದಾನಗಳಿಗಾಗಿ ಭಗವಂತನಲ್ಲಿ ಬೇಡಿಕೊಳ್ಳೋಣ. ಕರುಣೆಯ ತಂದೆಯೇ ಆಲಿಸಿರಿ ದೀನರ ಪ್ರಾರ್ಥನೆಯ. ದೇಶದ ಚುಕ್ಕಾಣಿ ಹಿಡಿದು ಪ್ರಜೆಗಳನ್ನು ಮಾನಸಿಕ ಮತ್ತು ಬೌದ್ಧಿಕತೆಯ ದಾರಿದ್ರ್ಯತನದಿಂದ ಮೇಲೆತ್ತುವ ಪ್ರಯತ್ನವನ್ನು ಮಾಡುತ್ತಿರುವವರಿಗಾಗಿ ಪ್ರಾರ್ಥಿಸೋಣ. ಪ್ರಜೆಗಳ ಸೇವೆ ದೇವರ ಸೇವೆ ಎಂಬುದನ್ನು ಅಂತರಾಳದಲ್ಲಿ ಆಳವಾಗಿ ಅರ್ಥೈಸಿಕೊಳ್ಳುತ್ತಾ ವಿರೋಧಿ ಬಣಗಳ ಟೀಕೆ ಟಿಪ್ಪಣಿಗಳಿಗೆ ಅಂಜದೆ ಅಳುಕದೆ ಸಮಾಜವನ್ನು ಸರ್ವೇಶ್ವರನತ್ತ ಮುನ್ನಡೆಸಲು ಬೇಕಾದ ವರದಾನಗಳನ್ನು ಭಗವಂತ ಅವರಿಗೆ ದಯಪಾಲಿಸಲೆಂದು ಬೇಡಿಕೊಳ್ಳೋಣ. ಕರುಣೆಯ ತಂದೆಯೇ ಆಲಿಸಿರಿ ದೀನರ ಪ್ರಾರ್ಥನೆಯ. ಸ್ಥಳೀಯರಲ್ಲಿ ಹಲವಾರು ಪುಂಡಪೋಖರಗಳಾಗಿ ಸಾಮಾನ್ಯ ಜನತೆಗೆ ತೊಂದರೆಗಳನ್ನು ಕೊಡುತ್ತಾ ಜೀವಿಸುವವರ ಪರಿವರ್ತನೆಗಾಗಿ ಪ್ರಾರ್ಥಿಸೋಣ. ಕ್ರಿಸ್ತನ 2 ಕಟ್ಟಳೆಗಳಾದ ದೇವರ ಪ್ರೀತಿ ಮತ್ತು ನೆರೆಹೊರೆಯ ಪ್ರೀತಿಯ ಬಗ್ಗೆ ಆ ಪುಂಡಪೋಖರಿಗಳು ಅರಿತು ತಮ್ಮ ಪಾಪಕೃತ್ಯಗಳನ್ನು ತೊರೆದು ಬಾಧಕರಾಗದೆ ಸಾಧಕರಾಗಿ ದೇವರ ಮಕ್ಕಳಾಗಿ ಜೀವಿಸಲು ಬೇಕಾದ ವರಗಳಿಗಾಗಿ ಭಗವಂತನಲ್ಲಿ ಬೇಡಿಕೊಳ್ಳೋಣ. ತಂದೆಯೇ ಆಲಿಸಿರಿ ದೀನರ ಪ್ರಾರ್ಥನೆಯ. ಕನ್ನಡಿಯ ಧೂಳನ್ನು ಒರೆಸಿ ಮುಖವನ್ನು ಸ್ಪಷ್ಟವಾಗಿ ಕಾಣುವ ಪ್ರಯತ್ನವನ್ನು ಮಾಡುವ ಭಕ್ತರು ತಮ್ಮ ಮನದಾಳದ ಕೊಳಕು ಭಾವನೆಗಳನ್ನು ಶುದ್ಧಗೊಳಿಸಿಕೊಂಡು ಬಾಳಲು ಪ್ರಾರ್ಥಿಸೋಣ. ಅವರು ಮನುಜರಲ್ಲಿ ದೇವರನ್ನು ಕಂಡು ಅವರಿಗೆ ನೆರವಿನ ಹಸ್ತವನ್ನು ನೀಡುತ್ತಾ ಸಾಧಕರ ಹೆಜ್ಜೆಗಳನ್ನು ತುಳಿಯಲು ಬೇಕಾದ ವರದಾನಗಳನ್ನು ಭಗವಂತನು ದಯಪಾಲಿಸಲೆಂದು ಬೇಡಿಕೊಳ್ಳೋಣ. ಕರುಣೆಯ ತಂದೆಯೇ ಆಲಿಸಿರಿ ದೀನರ ಪ್ರಾರ್ಥನೆಯ.